ಚಿತ್ರದುರ್ಗ ಲೋಕಸಭಾ ಚುನಾವಣೆ ಹತ್ತಿರ ಬಂದಿರೋದ್ರಿಂದ ಲೋಕಸಭಾ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಹಾಗೂ ರಾಜ್ಯದ ಪ್ರಧಾನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ರಾಮಪ್ಪನವರು ಎಲ್ಲ ಕಡೆಯಿಂದ ಈಗಾಗಲೇ ನಮ್ಮ ಚಿತ್ರದುರ್ಗ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ಸುತ್ತಾಡಿ ಅಲ್ಲಿನ ಸ್ಥಳೀಯರ ಮುಖಂಡರನ್ನು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನು ಎಲ್ಲರನ್ನೂ ಸಹ ಭೇಟಿ ಮಾಡಿ ಪಕ್ಷದ ಬಗ್ಗೆ ಚರ್ಚೆ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಗೆ ನನಗೆ ಎಲ್ಲರೂ ಅವಕಾಶ ಮಾಡಿಕೊಡಬೇಕು, ನಾನು ಸ್ಥಳೀಯ ಅಭ್ಯರ್ಥಿಯಾಗಿದ್ದು ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುವ ವ್ಯಕ್ತಿಯಾಗಿರುತ್ತೇನೆ ಎಂದು ಎಲ್ಲರಿಗೂ ಮನವರಿಕೆ ಮಾಡಿ ಸುತ್ತಾಡುತ್ತಿರುತ್ತಾರೆ. ಹಾಗೂ ಅವರು ಇಲ್ಲಿನ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನೇರಲಗುಂಟೆ ಗ್ರಾಮದ ಅಭ್ಯರ್ಥಿ ಎಂ ರಾಮಪ್ಪ, ಸ್ವಂತ ಊರು ನೇರಲಗುಂಟೆ, ಇಲ್ಲಿ ಕಾಪುರ ನೇರಲಗುಂಟೆ ಆಗಿರೋದ್ರಿಂದ ಇಲ್ಲಿನ ಎಲ್ಲ ಜನಗಳಿಗೆ ಕಷ್ಟ ಸುಖಕ್ಕೂ ಎಲ್ಲದಕ್ಕೂ ಸಹ ಸ್ಪಂದಿಸುವ ವ್ಯಕ್ತಿಯಾಗಿದ್ದಾರೆ. ಇಂತಹ ವ್ಯಕ್ತಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದ್ದೇ ಆದಲ್ಲಿ ಎಲ್ಲ ಜನಾಂಗ ಸೇರಿ ಇವರಿಗೆ ಅತಿ ಹೆಚ್ಚಿನ ಬಹುಮತಗಳನ್ನು ಕೊಟ್ಟು ಗೆಲ್ಲಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ಹೇಳ್ಬೋದು. ಹಾಗೂ ನಮ್ಮ ರಾಜ್ಯದಲ್ಲಿ 8 ಕ್ಷೇತ್ರಗಳಲ್ಲಿ ಎಸ್ಸಿ ಮೀಸಲು ಇರುವುದರಿಂದ ಎಸ್ಸಿ ಕ್ಷೇತ್ರಗಳ ಪೈಕಿ ಇವರು ಬೋವಿ ಜನಾಂಗಕ್ಕೆ ಸೇರುವ ಅಭ್ಯರ್ಥಿಯಾಗಿರೋದ್ರಿಂದ 5ರಲ್ಲಿ 1 ಬೋವಿ ಜನಾಂಗಕ್ಕೆ ಕೊಟ್ಟಿದ್ದೇ ಆದಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಬೋವಿ ಜನಾಂಗದ ಮತಗಳನ್ನು ಕಾಂಗ್ರೆಸ್ ಪಕ್ಷ ಸೆಳೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತೇಳಿ ಹೇಳ್ಬೋದು.